ಹಾಯ್ ಹಲೋ ನಮಸ್ತೆ, ನಾನು ಪ್ರಭುದೇವ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಈ ಹೊತ್ತಿನ ವಿಶೇಷ, ಹೆಬ್ಬಗೋಡಿಯ ಹಂತಕ. ಬೆಂಗಳೂರಿನ ಹೊರವಲಯದ ಹೆಬ್ಬಗೋಡಿಯಲ್ಲಿ 2 ದಿನಗಳ ಅಂತರದಲ್ಲಿ 2 ಹೆಣ ಬಿದ್ದಿವೆ. ಈ 2 ಕೊಲೆಯನ್ನ ಒಬ್ಬನೇ ವ್ಯಕ್ತಿ ಮಾಡಿದ್ದಾನೆ ಅಂತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಆತನನ್ನ ಅರೆಸ್ಟ್ ಮಾಡಿ ಕೊಲೆ ಮಾಡಿದ್ದ ಜಾಗದಲ್ಲಿ ಮಹಜರಿಗೆ ಕರೆದೊಯ್ಯಲಾಗಿತ್ತು. ಈ ವೇಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ. ಈ ವೇಳೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗುಂಡೇಟು ತಿಂದು ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ಆರೋಪಿ, ಸ್ಥಳ ಮಹಜರು ವೇಳೆ ಕೊಲೆಯಿಂದ ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡಿತಿರೋ ಕಾನ್ಸ್ಟೇಬಲ್, ಗುಂಡೇಟು ಬಿದ್ದ ಸ್ಥಳದಲ್ಲಿರೋ ಸೋಕೋ ಟೀಮ್, ಕೊಲೆಯಾದ ವ್ಯಕ್ತಿಯ ಮನೆಯ ಎದುರು ಗೋಳಾಡ್ತಿರೋ ಕುಟುಂಬಸ್ಥರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಹೆಬ್ಬಗೋಡಿಯಲ್ಲಿ. ಇದಕ್ಕೆ ಕಾರಣ ಉದ್ಯಮಿಯೊಬ್ಬರ ಕೊಲೆ. ಹದಿನೈದು ವರ್ಷಗಳ ಹಿಂದೆ ಜೀವನ ಕಟ್ಟಿಕೊಳ್ಳಲು ಸಿಟಿಗೆ ಎಂಟ್ರಿ. ರವಿ ಪ್ರಸಾದ್ ರೆಡ್ಡಿ ಕೈ ಹಿಡಿದಿತ್ತು ಹೋಲ್ಸೇಲ್ ಬಿಸಿನೆಸ್. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ರವಿ ಪ್ರಸಾದ್ ರೆಡ್ಡಿ. ಮೂಲತಃ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗೋರಂಟ್ಲ ಗ್ರಾಮದವರು. ಎಲ್ಲರಂತೆ ಈತನು ಕೂಡ ಬೆಂಗಳೂರಲ್ಲಿ ಜೀವನ ಕಂಡುಕೊಳ್ಳಲು ಬಂದಿದ್ದ ವಲಸಿಗರಲ್ಲಿ ಒಬ್ಬನಾಗಿದ್ದ. 15 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದವ ಹೆಬ್ಬಗೋಡಿಯಲ್ಲಿ ವ್ಯಾಪಾರ ವ್ಯವಹಾರ ಶುರು ಮಾಡಿದ್ದ. ಹೆಬ್ಬಗೋಡಿಯಲ್ಲಿ ತರಕಾರಿ ಹೋಲ್ಸೇಲ್ ವ್ಯಾಪಾರ ಮಾಡೋ ಕಾಯಕ ಮಾಡಿಕೊಂಡಿದ್ದ. ಬೆಂಗಳೂರು ಬರೋ ಬಹುತೇಕ ವಲಸಿಗರು ಸ್ವಂತ ಬಿಸಿನೆಸ್ ಮಾಡಿ ಹಣ ಮಾಡೋ ರೀತಿಯೇ ಇವನು ಕೂಡ ಚೆನ್ನಾಗಿಯೇ ದುಡ್ಡು ಮಾಡಿದ್ದ. ಹೋಲ್ಸೇಲ್ ಬಿಸಿನೆಸ್ ಕೈ ಹಿಡಿದಿತ್ತು. ಈ ಮೂಲಕ ಸಾಕಷ್ಟು ಹಣ ಮಾಡಿದ್ದ. ದುಡ್ಡು ಕೈ ಸೇರ್ತಿದ್ದಂತೆ ಚೀಟಿ ಬಡ್ಡಿ ವ್ಯವಹಾರ ಶುರು. ಕೊರೋನಾ ಟೈಮ್ನಲ್ಲಿ ಕೋಟಿ ಕೋಟಿ ಹಣ ಬರ್ಬಾದ್. ಸಾಮಾನ್ಯವಾಗಿ ವ್ಯಾಪಾರ ಕೈ ಹಿಡಿದರೆ ದುಡ್ಡು ತನ್ನಿಂತಾನೇ ಬಂದು ಸೇರುತ್ತೆ. ರವಿ ಪ್ರಸಾದ್ ರೆಡ್ಡಿ ವಿಚಾರದಲ್ಲೂ ಕೂಡ ಆಗಿದ್ದು ಇದೆ. ಹೋಲ್ಸೇಲ್ ವ್ಯಾಪಾರ ಚೆನ್ನಾಗಿ ಕೈ ಹಿಡಿದಿತ್ತು. ಹೇಗೆ ದುಡ್ಡು ಹರಿದು ಬರ್ತಿದ್ದಂತೆ ಆತ ಚೀಟಿ ವ್ಯವಹಾರ ನಡೆಸ್ತಿದ್ದ. ಜೊತೆಗೆ ಬಡ್ಡಿ ದುಡ್ಡು ಕೊಡೋ ವ್ಯವಹಾರ ಕೂಡ ಮಾಡ್ತಿದ್ದ. ಎಲ್ಲವೂ ಚೆನ್ನಾಗಿ ನಡೆದುಕೊಂಡು ಹೋಗ್ತಿದೆ. ತಾನು ಜೀವನದಲ್ಲಿ ಸೆಟ್ಲ್ ಆದೆ ಬಿಡು ಅಂತ ರವಿ ಪ್ರಸಾದ್ ರೆಡ್ಡಿ ಭಾವಿಸಿದ್ದ. ಹೇಗಿದ್ದಾಗ ಕೊರೋನಾ ಮಹಾಮಾರಿ ಅಬ್ಬರಿಸಲು ಶುರು ಮಾಡಿದ. ಕೊರೋನಾ ಅನ್ನೋ ಮಹಾಮಾರಿಯಿಂದ ಹಲವರ ಜೀವನ ಬೀದಿಗೆ ಬಿದ್ದಿತ್ತು. ಇದೇ ರೀತಿ ರವಿ ಪ್ರಸಾದ್ ರೆಡ್ಡಿ ಜೀವನಕ್ಕೂ ಕೊರೋನಾ ಅನ್ನೋ ಮಾರಿ ಕೊಳ್ಳಿ ಇಟ್ಟು ಬಿಟ್ಟಿತ್ತು. ಕೊರೋನಾ ಮಹಾಮಾರಿ ಅಬ್ಬರಿಸಿ ಬಬ್ಬರಿಸಿದ್ದ ವೇಳೆ ಈತನ ಬಳಿ ಚೀಟಿ ಹಾಕಿದ್ದ ಹಲವರು ಜೀವ ಕಳೆದುಕೊಂಡಿದ್ರು. ಇದೇ ರೀತಿ ಬಡ್ಡಿಗೆ ಹಣ ಪಡೆದವರಲ್ಲಿ ಕೆಲವರು ಜೀವ ಬಿಟ್ಟಿದ್ರು. ಇನ್ನು ಕೆಲವರು ತಮ್ಮ ಕೈಯಲ್ಲಿ ದುಡ್ಡು ಕೊಡೋಕೆ ಆಗಲ್ಲ ಅಂತ ಕೈ ಎತ್ತಿ ಬಿಟ್ಟಿದ್ರು. ಅಲ್ಲಿಗೆ ರವಿ ಪ್ರಸಾದ್ ರೆಡ್ಡಿ ಜೀವನ ಬೀದಿಗೆ ಬಿದ್ದಿತ್ತು. ಕೊರೋನಾ ಟೈಮ್ ನಲ್ಲಿ ಕೋಟಿ ಕೋಟಿ ಹಣ ಕಳೆದುಕೊಂಡು ಬರ್ಬಾದಾಗಿ ಬಿಟ್ಟಿದ್ದ. ಬದುಕು ಬರ್ಬಾದಾದ ಬಳಿಕ ಸಿಲುಕಿದ್ದ ಸಾಲದ ಸುಳಿಗೆ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಸಾಲಗಾರರ ಕಾಟ. ಹೀಗೆ ಕೊರೋನಾ ಟೈಮ್ ನಲ್ಲಿ ಸಾಲದ ಸುಳಿಗೆ ಸಿಲುಕಿದ್ದ ರವಿ ಪ್ರಸಾದ್ ರೆಡ್ಡಿ ಕಳೆದುಕೊಂಡಲ್ಲೇ ಪಡೆದುಕೊಳ್ಳಬೇಕು ಅಂತ ಹಠಕ್ಕೆ ಬಿದ್ದಿದ್ದ. ಹೇಗಾದ್ರೂ ಮಾಡಿ ಮತ್ತೆ ಹಳೆಯ ರೀತಿ ಜೀವನ ರೂಪಿಸಿಕೊಳ್ಳಬೇಕು ಅಂತ ಆತ ಡಿಸೈಡ್ ಮಾಡಿದ್ದ. ಹೀಗಾಗಿ ಕೆಲವರ ಬಳಿ ಸಾಲ ಸೋಲ ಮಾಡಿ ಮತ್ತೆ ಹೋಲ್ಸೇಲ್ ಬಿಸಿನೆಸ್ ಶುರು ಮಾಡಿದ್ದ. ಆದ್ರೆ ಸಾಲಗಾರರ ಬಳಿ ಹೆಚ್ಚಿನ ಬಡ್ಡಿಗೆ ಸಾಲ ಪಡೆದಿದ್ದ. ಇದರಿಂದ ಆತ ಸಾಲದ ಸುಳಿಗೆ ಸಿಲುಕಿ ನೆರಳಾಡಲು ಶುರು ಮಾಡಿದ. ಇದರ ನಡುವೆ ದಿನದಿಂದ ದಿನಕ್ಕೆ ಸಾಲ ಕೊಟ್ಟವರ ಟಾರ್ಚರ್ ಕೂಡ ಹೆಚ್ಚಾಗುತ್ತಿತ್ತು. ಇದರಿಂದ ರವಿ ಪ್ರಸಾದ್ ರೆಡ್ಡಿ ಕಂಗೆಟ್ಟು ಹೋಗಿದ್ದ.
ಬಾಲಪ್ಪ ರೆಡ್ಡಿ ಬಳಿ ಅಂಗಲಾಚಿ ಪಡೆದಿದ್ದ 2 ಅಂಗಡಿ ಬಾಡಿಗೆಗೆ. 6 ತಿಂಗಳು ಕಳೆದರೂ ಬಾಡಿಗೆ ನೀಡದೆ ಸತಾಯಿಸಿದ್ದ ರವಿ. ಹೆಬ್ಬಗೋಡಿಯ ಮೂಲ ನಿವಾಸಿಗಳಾದ ಬಾಲಪ್ಪ ರೆಡ್ಡಿ ರವಿಪ್ರಸಾದ್ ರೆಡ್ಡಿ ಬಳಿ ಚೀಟಿ ವ್ಯವಹಾರ ನಡೆಸುತ್ತಿದ್ರು. ರವಿಪ್ರಸಾದ್ ರೆಡ್ಡಿ ಕೈ ನಡೆಯೋ ವೇಳೆ ಹೇಳಿದ ಸಮಯಕ್ಕೆ ಹಣ ನೀಡುತ್ತಿದ್ದ. ಈ ಕಾರಣಕ್ಕೆ ಬಾಲಪ್ಪ ರೆಡ್ಡಿ ಈತನ ಬಳಿ ಚೀಟಿ ಹಾಕಿದ್ರು. ಆದ್ರೆ ಕೊರೋನಾ ಟೈಮ್ನಲ್ಲಿ ಈತ ಬರಬಾದಾಗಿದ್ದನ್ನ ಅವರು ಕೂಡ ಕಣ್ಣಾರೆ ಕಂಡಿದ್ರು. ಜೊತೆಗೆ ಹಣ ಕೊಡಬೇಕಾದವರು ಹಣ ಕೊಟ್ಟಿರಲಿಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು. ಹೀಗಾಗಿ ತಾನು ಸಾಲದ ಸುಳಿಗೆ ಸಿಲುಕಿದ್ದೇನೆ, ಮತ್ತೆ ಜೀವನ ಕಟ್ಟಿಕೊಳ್ಳಲು ನಿಮ್ಮ ಅಂಗಡಿ ಬಾಡಿಗೆಗೆ ಕೊಡಿ ಅಂತ ಅಂಗಲಾಚಿದ್ದ. ಬಾಲಪ್ಪ ರೆಡ್ಡಿ ಕೂಡ ಒಳ್ಳೆ ಹುಡುಗ ಅಂತ ತಮ್ಮ 2 ಅಂಗಡಿ ಬಾಡಿಗೆಗೆ ಕೊಟ್ಟಿದ್ರು. ಆದ್ರೆ ವಿಪರೀತ ಸಾಲ ಮಾಡಿಕೊಂಡಿದ್ದ ರವಿಪ್ರಸಾದ್ ರೆಡ್ಡಿ 6 ತಿಂಗಳಾದ್ರೂ ಬಾಡಿಗೆ ಹಣ ಕೊಟ್ಟಿರಲಿಲ್ಲ. ಹೀಗಾಗಿ ಬಾಡಿಗೆ ಹಣ ಕೊಡಲು ಒತ್ತಾಯಿಸಲು ಆರಂಭಿಸಿದರು. ಹಣ ಪೀಕಲು ದುಡ್ಡಿದ್ದವರ ಟಾರ್ಗೆಟ್ ಮಾಡಿದ್ದ ರೆಡ್ಡಿ. 2 ದಿನಗಳ ಅಂತರದಲ್ಲಿ 2 ಪರಿಚಯಸ್ಥರ ಹತ್ಯೆ. ಸಾಲದ ಸುಳಿಗೆ ಸಿಲುಕಿ ಕಂಗಾಲಾಗಿ ಹೋಗಿದ್ದ ರವಿಪ್ರಸಾದ್ ರೆಡ್ಡಿ ದುಡ್ಡಿದ್ದವರಿಂದ ಹಣ ಪೀಕಲು ಪ್ಲಾನ್ ಮಾಡಿದ್ದ. ಆಗ ತನಗೆ ಪರಿಚಿತರಾಗಿರೋರ ಬಳಿ ಹಣ ಇರೋದನ್ನ ಖಚಿತಪಡಿಸಿಕೊಂಡಿದ್ದ. ಆಗ ಅವನಿಗೆ ಮೊದಲು ನೆನಪಾಗಿದ್ದೆ ಕಿತ್ತಗಾನಹಳ್ಳಿಯ ಮಾದೇಶ್ ಇತ್ತೀಚೆಗಷ್ಟೇ ತನ್ನ ಜಮೀನು ಮಾರಿ ದುಡ್ಡನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದ. ಜೊತೆಗೆ ಒಂದು ಕಟ್ಟಡ ಬೇರೆ ನಿರ್ಮಾಣ ಮಾಡೋಕೆ ಶುರು ಮಾಡಿದ್ದ. ಈತನ ಮನೆಯಲ್ಲಿ 35 ಲಕ್ಷ ರೂಪಾಯಿ ಹಣ ಇದೆ ಅನ್ನೋದು ರವಿಪ್ರಸಾದ್ ರೆಡ್ಡಿ ಕಿವಿಗೆ ಬಿದ್ದಿತ್ತು. ತಕ್ಷಣವೇ ಆತ ಕಿತ್ತಗಾನಹಳ್ಳಿಯ ಮಾದೇಶನ ಮನೆಗೆ ಹೋಗಿ ಹಣ ದೋಚಲು ಪ್ಲಾನ್ ಮಾಡಿದ್ದ. ಮಾದೇಶನ ಮನೆಗೆ ಹೋದವನೇ ಆತನಿಗೆ ಚಾಕು ಇರಿದು ಹತ್ಯೆ ಮಾಡಿದ್ದ. ಅಕ್ಕಪಕ್ಕದವರು ಕಿರ್ಚಾಡಿದ್ದರಿಂದ ಸಿಕ್ಕಿ ಬೀಳುವ ಭಯದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಕಿತ್ತಗಾನಹಳ್ಳಿಯ ಮಾದೇಶ್ ಬಳಿ ಹಣ ಪೀಕಲು ಸಾಧ್ಯವಾಗದೆ ರವಿಪ್ರಸಾದ್ ರೆಡ್ಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಇದೇ ಸಮಯಕ್ಕೆ ಬಾಲಪ್ಪ ರೆಡ್ಡಿ ಬಾಡಿಗೆ ಹಣ ಕೇಳಲು ರವಿಪ್ರಸಾದ್ ರೆಡ್ಡಿಗೆ ಕರೆ ಮಾಡಿದ್ದು. ಕರೆ ಸ್ವೀಕರಿಸಿದ ರವಿಪ್ರಸಾದ್ ರೆಡ್ಡಿ ಬಾಡಿಗೆ ಹಣ ರೆಡಿ ಮಾಡಿಕೊಂಡಿದ್ದು, ನಿಮಗೆ ಕೊಡ್ತೀನಿ ಬನ್ನಿ ಅಂತ ಹೆಬ್ಬಗೋಡಿ ಜಗಣಿ ಲಿಂಕ್ ರೋಡ್ ಬಳಿಗೆ ಕರೆಸಿಕೊಂಡಿದ್ದ. ಅಲ್ಲಿಗೆ ಬಂದ ಬಾಲಪ್ಪ ರೆಡ್ಡಿಯನ್ನ ನಿಮ್ಮ ಕಾರು ಇಲ್ಲೇ ಇರಲಿ, ನಮ್ಮ ಕಾರಿನಲ್ಲಿ ಹೋಗೋಣ ಬನ್ನಿ ಅಂತ ಪುಸಲಾಯಿಸಿದ್ದ. ಆತನ ಮಾತು ನಂಬಿ ಅವರ ಕಾರಿನಲ್ಲಿ ಕೂರುತ್ತಿದ್ದಂತೆ ಬಾಲಪ್ಪ ರೆಡ್ಡಿಯನ್ನ ಕೊಂದು ಹಾಕಿದ್ದ. ರವಿಪ್ರಸಾದ್ ರೆಡ್ಡಿ ಹೀಗೆ ಮಾಡ್ತಾನೆ ಅಂತ ಬಾಲಪ್ಪ ರೆಡ್ಡಿ ಸಂಬಂಧಿಕರು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಸುಮಾರು ರವಿ ಬಾಲಪ್ಪ ಒಡನಾಟ ಸುಮಾರು 15 ವರ್ಷಗಳಿಂದ ಒಡವಾಟ ಇತ್ತು. ಅಲ್ಲೇ ಅಂಗಡಿ ಹಾಕ್ಕೊಂಡು ರೇಷನ್ ಅಂಗಡಿ ಹಾಕ್ಕೊಂಡು ಅಲ್ಲೇ ಇದ್ದ. ಅವ್ರ ತಂಗಿನೂ ಅದು ಅಂಗಡಿಯಿಂದ ಫಸ್ಟ್ ಫ್ಲೋರ್. ನಾವು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಅವನು ನೋಡ್ತಾನೆ ಇದ್ವು. ವ್ಯವಹಾರನೂ ಚೆನ್ನಾಗಿ ಮಾಡ್ತಾಯಿದ್ದ. ಸರಿ, ಅದಾದ ನಂತರ ಅವನು 2 ವರ್ಷದಿಂದ ಈಚೆಗೆ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದಾನೆ. ಆ ಸಾಲಗಳು ತೀರ್ಸೋಕ್ಕಾಗ್ದಿರ ಈಗ ಅವನು ನಂದು ಅಲ್ಲಾಸ್ತಿ ಇದೆ ಇಲ್ಲಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡು ಬಂದು ಆಸ್ತಿ ಮಾರಿಬಿಟ್ಟು ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದಾನೆ. ಆಮೇಲೆ ಇಲ್ಲಿ ನಮ್ಮ ಹೆಬ್ಬಗೋಡಿಯಲ್ಲಿ ಪಾವಗಡ ಬ್ಯಾಂಕ್ ಪಕ್ಕದಲ್ಲೇ ಒಂದು ಸೈಟ್ ತೊಗೊಂಡು 5 ಫ್ಲೋರ್ ಬಿಲ್ಡಿಂಗು ಕಟ್ಟಿದ್ದ. ಆ ಬಿಲ್ಡಿಂಗು ಸೇಲ್ ಮಾಡಿದ್ದಾನೆ. ಅದಾದ ನಂತರ ಸಾಲಗಾರರ ಕಾಟ ಜಾಸ್ತಿಯಾಗಿ ಅವನು ಪ್ರತಿನಿತ್ಯ ಯಾರಿಗೂ ಫೋನಿಗೆ ಸಿಗ್ತಾ ಇರಲಿಲ್ಲ. 1 ತಿಂಗಳಿಂದ ಯಾರಿಗೂ ಕಾಂಟ್ಯಾಕ್ಟ್ ಆಗ್ತಾ ಇರಲಿಲ್ಲ. ಮೊನ್ನೆ ಇದು ಕಿಡ್ನಾಪ್ ಮಾಡಿರೋ ಉದ್ದೇಶ ಏನು ಅಂದರೆ, ಬಾಲಪ್ಪನಿಗೆ ಫೋನ್ ಮಾಡಿಬಿಟ್ಟು ನಾನು ಬಾಡಿಗೆ ಅಮೌಂಟು 1,60,000 ರೂಪಾಯಿ ಬಾಡಿಗೆ ಕೊಡಬೇಕು ಅಂತ ಬಾಲಪ್ಪ ಮುಂಚೆ 1 ವಾರದ ಮುಂಚೆ ಕೇಳಿದ್ದಾನೆ. ಆ ಕೇಳಿದ ಉದ್ದೇಶಕ್ಕೆ ನಾನು ಬಾಡಿಗೆ ಕೊಡ್ತಾ ಇದ್ದೀನಿ ಬಾ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಬೆಂಗಳೂರಲ್ಲಿ ಹತ್ಯೆ ಮಾಡಿ ಮೈಸೂರಲ್ಲಿ ಓಡಾಡಿದ್ದ ಆರೋಪಿ. ಮೈಸೂರಿನಿಂದ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ರವಿ ಯಾವಾಗ ಹೆಬ್ಬಗೋಡಿ ಜಿಗಣಿ ಲಿಂಕ್ ರಸ್ತೆ ಬಳಿಗೆ ಬಾಲಪ್ಪ ರೆಡ್ಡಿ ಬಂದರೋ ಅಲ್ಲಿಯೇ ತಮ್ಮ ಕಾರಿಗೆ ಹತ್ತಿಸಿಕೊಂಡು ಅವರನ್ನ ಕೊಲೆ ಮಾಡಿದ್ರು. ಬಳಿಕ ಶವವನ್ನ ತೆಗೆದುಕೊಂಡು ಮೈಸೂರಿಗೆ ಹೋಗಿದ್ರು. ಮೃತದೇಹವನ್ನ ಕಾರಿನಲ್ಲಿ ಇಟ್ಟುಕೊಂಡು ಮೈಸೂರಿನಲ್ಲಿ ತಿರುಗಾಡಿದ್ದಾರೆ. ಬಳಿಕ ಮೈಸೂರಿನಲ್ಲಿ ಆಟೋ ಡ್ರೈವರ್ ಒಬ್ಬನಿಂದ ಬಾಲಪ್ಪ ರೆಡ್ಡಿ ಮಗನಿಗೆ ಕರೆ ಮಾಡಿಸಿ ನಿಮ್ಮ ತಂದೆಯನ್ನ ಕಿಡ್ನಾಪ್ ಮಾಡಿದ್ದೇವೆ, 2 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು.
ಅಲ್ಲಿಂದ ಹೊಸೂರಿನ ಶಾಡಮಾವು ಅರಣ್ಯದ ಬಳಿ ತೆರಳಿ ಮೃತದೇಹವನ್ನ ವಿಲೇವಾರಿ ಮಾಡಿದ್ದ. ಕೊನೆಗೆ ಪೊಲೀಸರು ರವಿಪ್ರಸಾದ್ ರೆಡ್ಡಿ ಲೊಕೇಶನ್ ಟ್ರೇಸ್ ಮಾಡಿ ಅವನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು. ಸ್ಥಳ ಮಹಜರಿಗೆ ಕರೆದೊಯ್ದ ವೇಳೆ ಎಸ್ಕೇಪ್ ಆಗಲು ಯತ್ನ. ಕಾನ್ಸ್ಟೇಬಲ್ ಮೇಲೆ ಅಟ್ಯಾಕ್, ಆರೋಪಿ ಕಾಲಿಗೆ ಗೊಂಡು. ರವಿಪ್ರಸಾದ್ ರೆಡ್ಡಿ ಲೊಕೇಶನ್ ಟ್ರೇಸ್ ಮಾಡಿ ಅವನನ್ನ ವಶಕ್ಕೆ ಪಡೆದುಕೊಂಡಿದ್ದ ಪೊಲೀಸರು ಹೆಬ್ಬಗೋಡಿಯ ಸ್ಮಶಾನದ ಬಳಿ ಮಹಜರು ಮಾಡಲು ಕರೆ ತಂದಿದ್ರು. ಈ ವೇಳೆ ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಮೇಲೆ ಡ್ರ್ಯಾಗನ್ ನಿಂದ ದಾಳಿ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ. ಈ ವೇಳೆ ಬೇರೆ ಮಾರ್ಗವಿಲ್ಲದೆ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಮೊದಲಿಗೆ ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದ್ರು. ಇದಕ್ಕೂ ಕೇರ್ ಮಾಡದೆ ಇದ್ದಾಗ ಕಾಲಿಗೆ ಗುಂಡೇಟು ಹೊಡೆದು ಆರೋಪಿಯನ್ನ ಬಂಧಿಸಿದ್ದಾರೆ. ಬಳಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಆರೋಪಿನ ಕರ್ಕೊಂಡೋಗಿ ಅವನೇನು ಉಪಯೋಗಿಸಿದಂಥ ಒಂದು ಆಯುಧವನ್ನು ರಿಕವರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಅವ್ರಿಗೆ ಇಲ್ಲಿ ನಮ್ಮ ಬೊಮ್ಮಸಂದ್ರದ ಸ್ಮಶಾನದ ಹತ್ರ ಇದೇ ವೆಪನ್ ಇದೆ ಅಂತ ಹೇಳಿದಾಗ ಸಾಕ್ಷ್ಯಾಧಾರಗಳನ್ನು ಕರ್ಕೊಂಡು ಸಂಗ್ರಹಿಸುವ ಸಂದರ್ಭದಲ್ಲಿ ಅವರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಮೇಲೆ ಡ್ಯಾಗರಿಂದ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇನ್ಸ್ಪೆಕ್ಟರ್ ಮೇಲೂ ಸಹ ಅಲ್ಲಿರುವಂಥ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ. ಅವರು ಶರಣಾಗತಿ ಆಗೋದಕ್ಕೆ ಪೊಲೀಸರು ಸೂಚಿಸಿದರೂ ಕೇಳಿಲ್ಲ. 2 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ, ಅವರನ್ನು ಬಗ್ಲಿಲ್ಲ. ಹಾಗಾಗಿ ಕರ್ತವ್ಯ ನಮ್ಮ ಸಿಬ್ಬಂದಿಯ ಪ್ರಾಣ ಉಳಿಸೋಗೋಸ್ಕರ ನಮ್ಮ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಅವರ ಎಡಗಾಲಿಗೆ 1 ಸುತ್ತು ಮತ್ತು ಬಲಗಾಲಿಗೆ 1 ಸುತ್ತು 2 ಸುತ್ತು ಫೈರ್ ಮಾಡಿ ಕೇವಲ ರವಿಪ್ರಸಾದ್ ರೆಡ್ಡಿ ಒಬ್ಬನೇ ಕಿಡ್ನಾಪ್ ಮಾಡಲು ಸಾಧ್ಯವಿಲ್ಲ. ಈತನ ಜೊತೆ ಇನ್ನೂ ಕೆಲವರು ಇದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸರ್ಜಾಪುರದಲ್ಲಿ ಚಿನ್ನಾಭರಣಕ್ಕಾಗಿ ವೃದ್ಧೆಯ ಕೊಲೆ ಮಾಡಲಾಗಿತ್ತು. ಕೊಲೆ ಮಾಡಿದ ಬಳಿಕ ಆಕೆ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡಿದ್ಲು. ಥೇಟ್ ದೃಶ್ಯಂ ಸಿನಿಮಾ ರೀತಿಯಲ್ಲಿ ಕೊಲೆ ಮಾಡಿ ವೃದ್ಧೆಯ ಮೃತದೇಹ ವಿಲೇವಾರಿ ಮಾಡಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತಿದ್ದವಳನ್ನ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ಅಸಲಿಯತ್ತು ಹೊರಗೆ ಬಂದಿತ್ತು. ಅದರ ಕುರಿತು ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್. ಬೇಗ ವಾಪಸ್ ಬರ್ತೀವಿ, ಕಾಯ್ತಾ ಇರಿ.